पुरपतिं भज विश्वनाथ तायी करुणामये रक्षिसु भुवनेश्वरिगे भुवदली जयसी दीनर उद्धरिसु भुवदली जयसी दीनर उद्धरिसु तायी करुणामये रक्षिसु भुवनेश्वरिगे तायी करुणामये रक्षिसु भुवनेश्वरिगे भुवदली जनिसि दीनर उद्धरिसु भुवदली जनिसि दीनर उद्धरिसु तायी करुणामये ಮನದಲ್ಲಿ ನೀನೆಲೆಸಿರುವೆ ದಲಿತರ ಮನದಲ್ಲಿ ಮಗದಾಸೆಗೆ ನಿನೆಯದ ಮನದಲ್ಲಿ ನೀನೆಲೆಸಿರುವೆ ತಾಯಿ ಕರುಣಾಮಯಗೆ ರಕ್ಷಿಸು ಭುವನೇಶ್ವರಿಗೆ ತಾಯಿ ಕರುಣಾಮಯಗೆ ರಕ್ಷಿಸು ಭುವನೇಶ್ವರಿಗೆ ಭುವದಲ್ಲಿ ಜನಿಸಿ ಭುವದಲ್ಲಿ ಜನಿಸಿ ದೀನರ ಉದ್ಧರಿಸು ತಾಯಿ ಕರುಣಾಮಯಗೆ ಮನದಲ್ಲಿ ನೀನೆಲೆಸಿರುವೆ ದಲಿತರ ಮನದಲ್ಲಿ ಮಗದಾಸೆಗೆ ನಿನೆಯದ ಮನದಲ್ಲಿ ನೀನೆಲೆಸಿರುವೆ ತಾಯಿ ಕರುಣಾಮಯಗೆ ರಕ್ಷಿಸು ಭುವನೇಶ್ವರಿಗೆ ತಾಯಿ ಕರುಣಾಮಯಗೆ ರಕ್ಷಿಸು ಭುವನೇಶ್ವರಿಗೆ ಭುವದಲ್ಲಿ ಜನಿಸಿ ಭುವದಲ್ಲಿ ಜನಿಸಿ ಭುವದಲ್ಲಿ ಜನಿಸಿ ಭುವದಲ್ಲಿ ಜನಿಸಿ ದೀನರ ಉದ್ಧರಿಸಿ ಅಮ್ಮ ಲಕ್ಷ್ಮೀದೇವಿ ಭೂತಾಯಿನ ನಂಬಿಕೊಂಡು ಭೂತಾಯಿನೇ ನಮ್ಮ ಪಾಲನ ದೇವರು ಅಂತ ನಂಬಿದ ಈ ರೈತ ಸಾಕಷ್ಟು ಸಾಲ ಶೂಲವನ್ನ ಮಾಡಿ ದರಡ ಬಡಿದು ತುಂಬಿದೆವು ಆದ್ರೆ ಮಳೆರಾಯ ಕೈ ಕೊಟ್ಟಾಗ ರೈತರ ಅಳವಿನ ಕೂಗು ಮುಗಿಲಿ ಮುಟ್ಟಿದ್ರು ಕೂಡ ಆ ಮೇಘರಾಜನಿಗೆ ಕರುಣೆ ಬರಲಿಲ್ಲ ತಾಯಿ ಲಕ್ಷ್ಮೀದೇವಿ ಇದೇ ರೀತಿ ಆದ್ರೆ ರೈತ ಯಾವ ಭರವಸೆ ಇಟ್ಕೊಂಡು ಈ ಭೂಮಿ ಮೇಲೆ ಬದುಕಬೇಕು ಹೇಳು ತಾಯಿ ಹೇಳು ರೇವತಿ ರೇವತಿ ಸ್ವಾಮಿ ರೇವತಿ ರಾಯ ಮನೆಯಾಗೆಲ್ಲೇನು ಬನ್ನಿ ಸ್ವಾಮಿ ಒಳಗಡೆ ಕುದುರೆಗೆ ಕಾಳು ತಿನ್ಸಾಕತ್ತಾನ ಅಲ್ರಿ ನೀವು ಸಂತೆ ತರ್ತೀನಿ ಅಂತ ಪೇಟೆಗೆ ಹೋದವರು ಬರಿಗೈಯಿಂದ ಬಂದಿದ್ರಲ್ಲ ಯಾಕೆ ಸಂತೆ ಮಾಡ್ಕೊಂಡು ಬರ್ಲಿಲ್ವಾ ರೇವತಿ ಸಂತೆಯನ್ನು ಮಾಡಿಕೊಂಡು ಬರ್ಬೇಕೆಂದು ಅಂಗಡಿಗೆ ಹೋದರೆ ಆ ಅಂಗಡಿಯ ಮಾಲೀಕರು ನೀ ತಂದ 1000 ನೋಟ ನಡೆಯೋದಲ್ಲಂದು ವಾಪಸ್ ಕೊಟ್ಟರು ರೇವತಿ ನನಗೆ ವಾಪಸ್ ಕೊಟ್ಟರು ಅಂದ್ರೇನು ಸ್ವಾಮಿ ನೀವು ತೆಗೆದುಕೊಂಡು ಹೋದ 1000 ನೋಟು ಕೋಟಾ ನೋಟೆ ಕೋಟ ನೋಟ್ ಅಲ್ಲ ರೇವತಿ ಕೋಟ ನೋಟ್ ಅಲ್ಲ ನಮ್ಮ ದೇಶವನ್ನು ಬಿಟ್ಟು ಬೇರೆ ದೇಶದಲ್ಲಿ ಹಣವನ್ನು ಇಟ್ಟು ಸರ್ಕಾರದ ಕಣ್ಣಿಗೆ ಮಣ್ಣು ಎರಚಿ ಕೋಟ್ಯಾಧಿಪತಿಯಾಗಿ ಬೆಳೆದ್ರು ಆ ಕಾಲದಲ್ಲಿ ಅಟ್ಟ ಹಾಕೋದಕ್ಕೆ ಈ ನಮ್ಮ ನರೇಂದ್ರ ಮೋದಿ ಅವರು ಸೃಷ್ಟಿಸ ಹೊಸ ತಂತ್ರ ಸ್ವಾಮಿ
ಕಾಳಧನಿಕರ ವಿರುದ್ಧ ಸರ್ಕಾರ ತೆಗೆದುಕೊಂಡ ನಿರ್ಧಾರ ಒಳ್ಳೆಯದೇ ಆಗಿರಬಹುದು ನಿಜ. ಆದ್ರೆ ಒಂದು ಹೊತ್ತು ಉಂಡು ಮತ್ತೊಂದು ಹೊತ್ತು ಉಪವಾಸ ಬಿದ್ದು ತಿಂಗಳಿಗೆ 10-20 ಸಾವಿರ ದುಡಿಯುವ ನಮ್ಮಂತ ಅಲ್ಪರ ಗತಿ ಏನು ಸ್ವಾಮಿ? ಗತಿ ನೋಡೋರೇವತಿ, ನಮ್ಮಂತ ರೈತರಿಗೆ, ಬಡವರಿಗೆ, ವ್ಯಾಪಾರಸ್ಥರಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದೆಂದು 50 ದಿನಗಳ ಕಾಲ ಅವಕಾಶ ಮಾಡಿಕೊಟ್ಟಿದೆ ಈ ಸರ್ಕಾರ. ಹಳೆಯ ನೋಟುಗಳು ಬ್ಯಾಂಕಿಗೋ ಅಥವಾ ಪೋಸ್ಟ್ಗೋ ಕಳಿಸಿ ಹೊಸ ನೋಟುಗಳನ್ನು ಪಡೆಯೋದಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಆದರೆ ಈಗ ಒಂದು ಸ್ವಲ್ಪ ದಿನ ತೊಂದರೆ ಆಗ್ಬೋದು ಅಷ್ಟೇ. ಕನ್ನಡಿಗರ ಮಾನಾಭಿಮಾನ ನಿನ್ನಂತ ಕಟ್ಟಿನಾಗೇನ್ ಗೊತ್ತೈತಿ? ಇದು ಕೆಚ್ಚದ ಕಲಿಗಳ ಬೀರೈತಿ, ಅಂದಿಕೆ ಎಂಬುದು ಇದಿರ ನಾಡೈತಿ. ಕಿತ್ತೂರು ದೇಶಾಭಿಮಾನ ಸ್ವಾಭಿಮಾನದ ಗೋಡೈತಿ. ಇಂಥ ನಾಡ ನೀನು ಜೀವ ಭಯ ತೋರಿಸ್ತಿ. ಅಣ್ಣ ಅಣ್ಣ, ಈ ನಿನ್ನ ತಮ್ಮನಿಗೆ ಆಶೀರ್ವಾದ ಮಾಡಣ್ಣ, ಆಶೀರ್ವಾದ ಮಾಡಪ್ಪ. ಎದ್ದೇಳಪ್ಪ ಎದ್ದೇಳು. ಆ ಲಕ್ಷ್ಮಿ ನನಗೆ ಯಾವತ್ತು ಜಯ ಸಿಗಲಿ ಹಂಗ ಮಾಡಲಿ. ಅತ್ತಿಗೆ, ಅವ್ವ ನೀನು ಕೂಡ ನನಗೆ ಆಶೀರ್ವಾದ ಮಾಡವ್ವ. ಶ್ರೀ ಗುರು ಶರಣ ಸರೋಜ ರಾಜ ನಿಜ ಮಾನ ಮುಕುರ ಸುಧಾರ ವರನ ರಘುವರ ವಿಮಲಹಾಯೇಶ ಜೋ 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 ಜೋದಾಯಕ ಫಲಚಾರ ಬುದ್ಧಿಹೀನ ತನು ಜಾಣಿಕೆ ಸುಮಿರ ಪವನ ಕುಮಾರ ಬಲ ಬುದ್ಧಿ ವಿದ್ಯಾ ದೇಹೋ ಮೋಹಿ ಹರ 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 ಹೋ ಕಲೇಶ ವಿಕಾರ. ಅಣ್ಣ ಯಾಕಣ್ಣ ಹಳೆಯ ನೋಟುಗಳು ಚಾಲ್ತಿಯಲ್ಲಿಲ್ಲವೆಂದು ಚಿಂತೆಗೀಡಾಗಿರುವೆ? ನನ್ನ ಚಿಂತೆಗೀಡಾಗಿರುವನಪ್ಪ. ಹಣದ ಹಾಸಿಗೆಯನ್ನು ಮಾಡಿ ನೋಟಿನ ಕಟ್ಟಿನ ಮೇಲೆ ಕುಳಿತುಕೊಂಡು ಸೊಕ್ಕಿನಿಂದ ಮಾತನಾಡುತ್ತಿರುವ ದುಷ್ಟ ನನ್ನ ಮಕ್ಕಳಿಗೆ ತಕ್ಕ ಪಾಠ ಕಲಿಸಿದೆಯಣ್ಣ ಈ ನಮ್ಮ ಕರ್ನಾಟಕ ಸರ್ಕಾರ. ರಾಯಣ್ಣ, ಆ ಸರ್ಕಾರ ಮಾಡಿದ ಪ್ಲಾನು ಒಳ್ಳೇದಿರ್ಬೋದು. ಆದರೆ ಆ ಕಾಳಧನಿಕರ ಅನ್ಯಾಯದಿಂದ ಕೂಡಿಟ್ಟ ಹಣ ವಾಪಸ್ ಬರ್ತಿದ್ದೇನಪ್ಪ, ವಾಪಸ್ ಬರ್ತಿದ್ದೇನು? ಅಣ್ಣ ಅಣ್ಣ ಅಣ್ಣ, ನಮ್ಮ ಭಾರತದ ದೇಶದಲ್ಲಿರುವ ರೈತರನ್ನು ಮೋಸಗೊಳಿಸಿ ಅಮಾಯಕರ ದುಡ್ಡನ್ನು ಅನ್ಯಾಯದಿಂದ ಹೊಡೆದು ಈ ನಮ್ಮ ಸರ್ಕಾರದ ಕಣ್ಣಿಗೆ ಮಣ್ಣೆರಚಿ ಬೇರೆ ದೇಶದಲ್ಲಿ ಕಪ್ಪು ಹಣವನ್ನು ಇಟ್ಟು ಕರೋಡಪತಿಯಾಗಿ ಮೆರೆತಿರುವ ಮಂಜನ ಮಕ್ಕಳು ಆ ದುಡ್ಡನ್ನು ವಾಪಸ್ ತರಬೇಕು ಅಂದು ಇಲ್ಲ ಈ ಸೆರೆಮನಿಗೆ ಸೇವಕರಾಗಬೇಕು ಒಂದು. ಅಣ್ಣ ಅಲ್ಲಿವರೆಗೂ ಈ ನಮ್ಮ ಸರ್ಕಾರ ಮಾತ್ರ ಸುಮ್ಮನೆ ಬಿಡುವುದಿಲ್ಲ. ನಮ್ಮ ಸರ್ಕಾರ ಮಾತ್ರ ಸುಮ್ಮನೆ ಬಿಡುವುದಿಲ್ಲ. ಇದಕ್ಕೆ ನಮ್ಮ ನಾಡಿನ ಜನತೆಯ ಬೆಂಬಲವಿದೆ, ಜೊತೆಗೆ ಸಪೋರ್ಟು ಇದೆಯಣ್ಣ, ಸಪೋರ್ಟು ಇದೆ. ರಾಯಣ್ಣ, ನಮ್ಮಂತ ಬಡ ಜನತೆಯ ಬೆಂಬಲವನ್ನು ಈ ಸರ್ಕಾರ ಎಂದು ಕೇಳ್ಬೇಕಪ್ಪ, ಎಂದು ಕೇಳಬೇಕು. ಸರ್ಕಾರದಲ್ಲಿ ಇದ್ದುಕೊಂಡು ಸರ್ಕಾರವನ್ನು ಲೂಟಿ ಮಾಡುವ ಲಪಂಗ ನನ್ನ ಮಕ್ಕಳು ತುಂಬಿಕೊಂಡಿರುವಾಗ ಒಂದಿಲ್ಲ ಒಂದು ದಿನ ನಮ್ಮಂತ ಅಮಾಯಕರ ಬಾಳನ್ನು ಕಣ್ಣೀರಾಗಿ ಓಡ ಮಾಡಿಸುತ್ತೀಯಪ್ಪ ಈ ಹಾಳು ಸರ್ಕಾರ.
ಅಣ್ಣ 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 ನಮ್ಮಂತ ಅಮಾಯಕರ ಬಾಳನ್ನು ಕಣ್ಣೀರಿನ ಗೋಳಗಲು ಕೈ ಬಿಡುವುದಿಲ್ಲ. ಈ ನಿನ್ನ ತಮ್ಮ ರಾಯಣ್ಣ ನಮ್ಮ ನಾಡಿನಲ್ಲಿ ಅನ್ಯಾಯ ಮಾಡುವ ದುಷ್ಟರ ಇರುತ್ತಾ ಪ್ರತಿ ಒಂದು ಜಿಲ್ಲಾದಾಗ, ಪ್ರತಿ ಒಂದು ತಾಲೂಕದಾಗ, ಪ್ರತಿ ಒಂದು ಹಳ್ಳಿಯಾಗ, ಪ್ರತಿ ಒಂದು ಕಲ್ಯಾಗ ಹೋರಾಟ ಮಾಡ್ತೀನಿ. ಇನ್ನು ರೈತರ ಎಂಜಲವನ್ನು ತಿಂದು ರೈತರ ಆಸ್ತಿಯನ್ನು ಮೋಸದಿಂದ ಎತ್ತಿ ಹಾಕಿ ಕರೋಡಪತಿಯಾಗಿ ಮೆರೆಯುತ್ತಿರುವ ಆ ದುಷ್ಟ ನನ್ನ ಮಕ್ಕಳನ್ನು ಈ ನನ್ನ ಯುವ ಗರ್ಜನೆಯಿಂದ ಮಟ್ಟ ಹಾಕ್ತೀನಿ ಅಣ್ಣ, ಮಟ್ಟ ಹಾಕ್ತೀನಿ. ಇದು ಮಾತ್ರ ನಿನ್ನ ಪಾದದಾನಿಯಾಗೂ ಸತ್ಯ ಅಣ್ಣ, ನಿನ್ನ ಪಾದದಾನಿಯಾಗೂ ಸತ್ಯ. ಎದ್ದೇಳು ಸೋದರ, ಎದ್ದೇಳು. ನಾವು ಹೋಗು ಬಾ ರುದ್ರನ, ಯಾಕೋ ಏನಾಯ್ತು? ನಾವು ಹೋಗು ಈ ಕೆಲಸದಲ್ಲಿ ಬಿಸಿ ರಕ್ತದ ಯಾಮೋದಲ್ಲಿ ನಾವು ದುಡಿತಿ ಕೆಡಬಾರದಂತೇಳಿ ಈ ಅಣ್ಣ ಅತ್ತಿಗೆ ಬೇಯ್ತಾರನು. ರುದ್ರ, ನೀನು ನನ್ನ ತಮ್ಮನ ಜೀವದ ಗೆಳೆಯ, ನನ್ನ ತಮ್ಮನಿಗೆ ಪ್ರಾಣ ಕೊಡಲು ಸಿದ್ಧ ನಿರುವ ನಿನ್ನನ್ನು ನಾನು ಬೈತೀನೇನೋ. ನೀವು ಹೋಗುವ ಕೆಲಸ ಯಾವತ್ತಿಗೆ ಒಳ್ಳೆದಿರ್ತದೆ ನನಗೆ ಚೆನ್ನಾಗಿ ಗೊತ್ತು. ಹೇಳು ರುದ್ರ, ಯಾವ ಕೆಲಸಕ್ಕೆ ಹೊಂಟಿರುವೆ? ಅಣ್ಣ ಈ ಊರ ವೆಂಕಟಗೌಡ ಆ ಕೊಲಕ್ಕರನ್ನು ಕೈಯಲ್ಲಿ ಇಟ್ಟುಕೊಂಡು ಈ ರೈತರ ಪಂಚಾಯತಿ ಕಟ್ಟಿ ಕರೆಸಿ ಸಿಕ್ಕಂಗ ಹಣ ವಸೂಲು ಮಾಡಕೈತಾನ. ಕೊಡಲು ಅಂದಾರ ತಮ್ಮ ಅರಮನೆಗೆ ಎಳಕೊಂಡು ಹೋಗಿ ಕಂಬಕ್ಕೆ ಕಟ್ಟಿ ಬಡಿಯಾಕೈತಾನ. ಈ ರೀತಿಯ ಬಡವರ ಮೇಲೆ ದೌರ್ಜನ್ಯ ಮಾಡಿದ್ರ ಬಡ ರೈತರು ಬದುಕುದ್ರ ಹಂಗ. ಏನು ಆ ಕುಲಕರ್ಣಿಯನ್ನು ಮುಂದಿಟ್ಟುಕೊಂಡು ರೈತರಿಗೆ ಕಷ್ಟ ಕೊಡ್ತಿದ್ದಾನ ವೆಂಕಟಗೌಡ? ಲೇ 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 ಮಗನ ವೆಂಕಟಗೌಡ್ಯ, ನೀನು ತಿನ್ನುವುದು ರೈತರು ಬೆವರ ಸುರಿಸಿ ದುಡಿದ ಫಲವನ್ನು ಸಿಕ್ಕಟ್ಟು ತಿಂದು ಬದುಕುವುದನ್ನು ಬಿಟ್ಟು ಈ ನಾಡಿನ ಅನ್ನದಾತರ ಮೇಲೆ ಕೈ ಮಾಡುವಟ್ಟು ಸೊಕ್ಕೇನೆ ಮಗನೇ. ನೋಡ್ತಾ ಇರೋ ಆ ನಿನ್ನ ದೌರ್ಜನ್ಯವನ್ನು ಧ್ವಂಸ ಮಾಡಿ ನಿನ್ನ ಬಿಸಿ ರಕ್ತ ಕುಡಿಲಿಲ್ಲ. ನನ್ನ ಹೆಸರು ನಮ್ಮಣ್ಣ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಅಪ್ಪಟ ಅಭಿಮಾನಿ ಜೂನಿಯರ್ ರಾಯಣ್ಣನೇ ಅಲ್ಲ. ಮೈದುನ, ಅಷ್ಟೇ ಅಲ್ಲಪ್ಪ, ರೈತರನ್ನ ಹೆದರಿಸಿ ಬೆದರಿಸಿ ತನ್ನಂತೆ ಮಾಡಿಕೊಂಡು ಬಡವರ ಆಸ್ತಿಯನ್ನ ದೋಚಿಕೊಂಡು ಈ ಊರಲ್ಲಿ ಬಂಡನಾಗಿ ಮೆರೆಯುವ ವೆಂಕಟಗೌಡ ನಿಮ್ಮಂತವರ ಮಾತಿಗೆ ಹೆದರ್ತಾನೇನಪ್ಪ? ಅತ್ತಿಗೆ ಏನತ್ತಿಗೆ ಈ ನಿಮ್ಮ ಮಾತಿನ ಅರ್ಥ? ರೈತರ ಸಿರಿ ಸಂಪತ್ತನ್ನು ಲೂಟಿ ಮಾಡಿ ಬಡ ರೈತರ ಆಸ್ತಿಯನ್ನು ಮೋಸದಿಂದ ಎತ್ತಿ ಹಾಕಿ ನಾಯ ವಂಚನಾಕಿ ಮರಿತಿರುವ ವೆಂಕಟಗೌಡ, ಈ ನಿನ್ನ ಮೈದನ ರಾಯಣ್ಣನಿಗೆ ಹೆದರೋದಲ್ಲವೇ? ಅತ್ತಿಗೆ ಆ ವೆಂಕಟಗೌಡ ಅಷ್ಟೇ ಅಲ್ಲ, ಹಿಂದೆ ಕಿತ್ತೂರು ನಾಡಿನ ಖಜಾನೆಯನ್ನು ಲೂಟಿ ಮಾಡಲು ಹಂಚಾಕಿದ ಆ ಕೆಂಪಮೋತಿ ಫಿರಂಗಿ ನನ್ನ ಮಕ್ಕಳ ಅಡ್ಡ ಬಂದರೂ ಸರಿ, ನಮ್ಮ ಕನ್ನಡ ತಾಯಿ ಮಣ್ಣಿನ ಮಕ್ಕಳು, ನಮ್ಮ ಕನ್ನಡ ನಾಡಿನ ವೀರ ಕೇಸರಿಗಳು ಅವನನ್ನು ಅಟ್ಟ ಆಡಿಸಿಕೊಂಡು ಹೊಡಿತಾರತ್ತಿಗೆ, ಅವರನ್ನು ಅಟ್ಟ
ಆಡಿಕೊಂಡು ಬರುತ್ತಾರೆ ಅಂತ ದುಷ್ಟ ನನ್ನ ಮಕ್ಕಳನ್ನು. ಹೌದಕ್ಕ, ಹೌದು. ಅಂತ ಸಂಗೊಳ್ಳ ರಾಯನ ಕಂಡ ಕನಸು ಈಗ ನನಸಾಗಿದೆ. ಈ ಕನ್ನಡ ನಾಡಿನಲ್ಲಿ ಮಣಿಗೋಪು ರಾಯಣ್ಣ ಹುಟ್ಟಿದ್ದಾನೆ. ಒಳ್ಳೆದನ್ನು ಮಾಡೋರ ಪಾಲಿಗೆ ಶರಣಕ್ಕಾನೆ. ಆ ದುಷ್ಟು ಬಿಡಿಸರ್ತರ ಆರಿಸಿದ್ರೆ ಕೊಚ್ಚ ಹಾಕುತ್ತಾನೆ. ಹೌದು ರುದ್ರ, ಹೌದು. ನೀನು ಹೇಳುತ್ತಿರೋದು ಸತ್ಯವಿದೆ. ಹಿಂದೂ ಸಂಗೊಳ್ಳ ರಾಯಣ್ಣ ನೇಣಗಂಬಕ್ಕೆ ಏರಿಸುವಾಗ ಪ್ರಾಣಕ್ಕಾಂತಿ ಹಿಂದೂ ಸರಿಯದೆ ಆ ಬಂಡ ಬಿಡಿಸರಿಗೆ ತೊಡೆ ತಟ್ಟಿ ಹೇಳದಂತೆ ನಾನೊಬ್ಬ ರಾಯಣ್ಣ ಹೋದ್ರೇನಾಯ್ತು, ನಿಮ್ಮಂತ ಕೆಂಪ ಮಾತೆಯ ಪರಂಗಿ ನನ್ನ ಮಕ್ಕಳನ್ನು ಹುಚ್ಚು ನಾಯತ್ತದ ಹೊಡೆದು ಓಡಿಸಲು ಮನೆಗೊಬ್ಬ ರಾಯಣ್ಣ ಹುಟ್ಟುತ್ತಾನೆ ಅಂತ ಆ ವೀರ ಕೇಸರ ಕಂಡು ಕನಸು ನನಸಾಗಬೇಕಾದ್ರೆ ನೀವಿಬ್ಬರು ಒಂದಾಗಿ ಈ ರೈತನ ರಾಜ್ಯದಲ್ಲಿ ತಮ್ಮ ಸಾಮಾಜಿಕ ಕಟ್ಟನ್ನು ಬರ್ತಿರುವ ಆ ಬಂಡ ಶ್ರೀಮಂತರನ್ನು ತುಂಡು ತುಂಡಾಗಿ ಕತ್ತರಿಸಿ ಹಾಕಿ ಈ ಕನ್ನಡ ನಾಡಿನಲ್ಲಿ ಹೊಸ ಇತಿಹಾಸವನ್ನು ಸೃಷ್ಟಿ ಮಾಡಬೇಕು. ಇದೇ ಈ ನಿಮ್ಮ ಅಣ್ಣನ ಆಸೆ. ಅಣ್ಣ 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 ಒಕ್ಕಲಿಗೆ ಒಕ್ಕದಿದ್ದರೆ ದಿಕ್ಕುವುದು ಜಗವೆಲ್ಲ ಎಂಬ ನಾಣ್ಣುಡಿ ಗೊತ್ತಿದ್ದರೂ ಕೂಡ ನಮ್ಮ ರೈತರ ಸಾಮ್ರಾಜ್ಯದ ಮೇಲೆ ತಮ್ಮ ಸಾಮ್ರಾಜ್ಯ ಕಟ್ಟಲು ಯಾವ ಅಧಿಕಾರಿ ಬಂದರೂ ಸರಿ ಅವರ ಕೊಬ್ಬಿದ ದೇಹವನ್ನು ಅಡ್ಡ ತಿಟ್ಟ ಸೀಳಿ ಅವರ ಬಿಸಿ ರಕ್ತ ಕುಡಿಲಿಲ್ಲ. ನನ್ನ ಹೆಸರು ರಾಯಣ್ಣನೇ ಅಲ್ಲ. ಅಷ್ಟೇ ಅಲ್ಲಣ್ಣ, ನಮ್ಮ ನಾಡಿನ ಮೇಲೆ ಅನ್ಯಾಯ ಮಾಡುವ ದುಷ್ಟರ ವಿರುದ್ಧ ಪ್ರತಿಯೊಬ್ಬ ಯುವಕನನ್ನು ಕ್ರಾಂತಿಯ ಕಿಡಿಯಾಗಿ ಸೃಷ್ಟಿ ಮಾಡಲಿಲ್ಲ. ನನ್ನ ಹೆಸರು ರಾಯಣ್ಣನೇ ಅಲ್ಲ. ನೋಡ್ತಾ ಇರೋಣ, ಈ ನಮ್ಮ ರಾಜ್ಯದಲ್ಲಿ ರೈತರ ಹಸಿರು ಸೈನ್ಯ ರಾಷ್ಟ್ರ ಧ್ವಜವನ್ನು ಹಾರಿಸಿ ಈ ರೈತರ ರಾಜ್ಯದಲ್ಲಿ ರಾಜರತ್ನ ಎಂಬ ಬಿರುದು ಪಡೆಯಲಿಲ್ಲ. ಈ ನಿನ್ನ ತಮ್ಮ ರಾಯಣ್ಣನೇ ಅಲ್ಲ. ಇದು ಮಾತ್ರ ಸತ್ಯವನ್ನ ಸತ್ಯ. ರಾಯಣ್ಣ, ಇದೇ ಸಂತೋಷ ಸಮಯದಲ್ಲಿ ಎಲ್ಲರೂ ಕೂಡಿ ಒಂದು ಹಾಡನ್ನಾರು ಹಾಡಬಾರ್ದ? ಹೌದಣ್ಣ, ಹೌದು. ಅತ್ತಿಗೆ ಸುಖ ಸಂತೋಷ ತುಂಬಿ ತುಳುಕುತ್ತಿರುವ ಈ ನಮ್ಮ ರೇವಣ ಸಿದ್ದನ ಸಂಸಾರಕ್ಕೆ ಸೊಸೆಯಾಗಿ ಬಂದ ನೀನು ಒಂದು ಗೀತೆಯನ್ನು ಹಾಡಬಾರದೇನಮ್ಮ? ಆಯ್ತಪ್ಪ ರಾಯ, ನೀನ್ ಇಷ್ಟದಂತೆ ಎಲ್ಲರೂ ಸೇರಿ ಹಾಡಿದೆ. ಸಂಚಾರ ಸಂಸಾರ
ಬಾ ರುದ್ರಣ್ಣ, ಹೋಗೋಣ. ಹೋಗು ನಡಿ ರಾಯಣ್ಣ. ರೀ, ನನ್ನ ಮೈದುನ ರಾಯಿನ ಆವೇಶ ನೋಡ್ತಾ ಇದ್ರೆ ನನಗೆ ಯಾಕೋ ಭಯವಾಗ್ತಾ ಇದೆ. ಎಲ್ಲಿ ಆ ವೆಂಕಟಗೌಡ ಮೋಸ ಮಾಡ್ತಾನೆ ಎನ್ನುವ ಭಯ ರೀ ನನಗೆ. ರೇವತಿ, ನಮ್ಮ ತಮ್ಮ ರೈತರಿಗಾಗಿ ಹೋರಾಟ ಮಾಡ್ತಾ ಇದ್ದಾನೆ. ರೈತರಿಗೆ ಒಂದು ನ್ಯಾಯ ಸಿಗುವವರೆಗೂ ಆ ವೆಂಕಟಗೌಡ ಅಷ್ಟೇ ಅಲ್ಲ, ಅವನಂತ 10 ಮಂದಿ ಬಂದರು ಅವನ ಎದುರಿಗೆ ಸಟ್ಟು ಹೊಡೆದು ನಿಲ್ಲುವಂತ ಶಕ್ತಿ ಹೊಂದಿದ್ದಾನೆ ಆ ನನ್ನ ತಮ್ಮ ರಾಯಣ್ಣ. ನೀನೇನೋ ಅವನ ಬಗ್ಗೆ ತಲೆ ಕೆಡ್ಸ್ಕೊಳ್ಬೇಡ. ಆಯ್ತು ಬಿಡಿ ಸ್ವಾಮಿ, ನನ್ನ ಮೈದುನ ಹೋರಾಟದಿಂದ ರೈತರಿಗೆಲ್ಲ ಒಳ್ಳೇದಾದ್ರೆ ನನಗಷ್ಟೇ ಸಾಕು. ಬನ್ನಿ ಊಟ ಮಾಡಿದ್ರು. ನಿಂತ್ಕೋ ರೇವತಿ, ಊಟ ಮಾಡೋದಕ್ಕಿಂತ ಮುಂಚೆ ಈ ನಿನ್ನ ಮನ ಅರ್ಧದನ್ನು ಮನವನ್ನು ತನಿಸಬಾರದು. ಪತಿ ಆಸೆ ನೋಡಿ, ಮೊದಲು ಹೊಟ್ಟೆ ತುಂಬಾ ಊಟ, ಆನಂತರ ನಿಮ್ಮ ಪ್ರೇಮದಾಟ. ರೇವತಿ, ಈ ನಿನ್ನ ಗಂಡನಿಗೆ ಆಗುವರಿಗೂ ಪ್ರೇಮದಾಟ ಹೋಗಲಾರದು. ಸ್ವಲ್ಪ ಊಟ ಕಣಿ, ಬಾರೆ ನನ್ನ ಪ್ರೇಮದ ಅರಿಗೈ ಬಾ. ಆಯ್ತು, ಇಷ್ಟದಂತೆ ಆಗಲಿ.
ನೀನಂದ್ರೆ ತುಂಬಾ ಇಷ್ಟ. ಸಿಹಿ ಬುದ್ಧಿನ ಆಗಿದೆ. ನೀ ಮಾಡಿದ ಸರಿಯೇ. ಬನ್ನಿ ಊಟ ಮಾಡೋರಂತೆ. ಆಯ್ತು ನಡಿ ರೇವತಿ.